ಮಡಿಕೇರಿ ಸಮೀಪದ ಚಟ್ನಹಳ್ಳಿಯ ಬಳಿ ಗುಂಡಿನ ದಾಳಿ ನಡೆದಿದೆ. ಯುವಕನ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿಯನ್ನ ನಡೆಸಿರುವಂತಹ ಘಟನೆ ನಡೆದಿರುವಂತದ್ದು. ಗುಂಡೇಟು ತಿಂದಂತಹ ಯುವಕನ ಸ್ಥಿತಿ ಗಂಭೀರವಾಗಿದೆ. ಮಡಿಕೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಆ ಯುವಕನನ್ನ ರವಾನಿಸಲಾಗಿರುವಂತದ್ದು. ದುಷ್ಕರ್ಮಿಗಳು ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಹೀಗಾಗಿ ಗಾಯಗೊಂಡಿರುವಂತಹ ಯುವಕನನ್ನ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಟಿಪ್ಪು ಜಯಂತಿಯ ವೇಳೆ ನಡೆದಂತಹ ಘರ್ಷಣೆಯ ಸಂದರ್ಭದಲ್ಲಿ ಗುಂಡಿನ ದಾಳಿ ನಡೆದಿರುವಂತದ್ದು. ಮಡಿಕೇರಿ ಸಮೀಪದ ಚಟ್ನಹಳ್ಳಿ ಬಳಿ ಗುಂಡಿನ ದಾಳಿ ನಡೆದಿದೆ. ದಾಳಿಯಲ್ಲಿ ಯುವಕನಿಗೆ ಗಾಯವಾಗಿರುವಂತದ್ದು. ಯುವಕನ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿಯನ್ನು ನಡೆಸಿದ್ದು, ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡಿರುವ ಯುವಕನನ್ನ ಮಂಗಳೂರಿಗೆ ರವಾನಿಸಲಾಗಿದೆ. ಗುಂಡೇಟು ತಿಂದಂತಹ ಯುವಕನ ಸ್ಥಿತಿ ಗಂಭೀರವಾಗಿರುವಂತದ್ದು. ಆತನನ್ನ ಮಂಗಳೂರು ಆಸ್ಪತ್ರೆಗೆ, ಖಾಸಗಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ರವಾನಿಸಲಾಗಿದೆ. ಮಡಿಕೇರಿ ಸಮೀಪದಲ್ಲೇ ನಡೆದಂತಹ ಘಟನೆ ಇದು. ದುಷ್ಕರ್ಮಿಗಳು ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಯುವಕನ ಮೇಲೆ ನಡೆದಂತಹ ಈ ಗುಂಡಿನ ದಾಳಿಯಲ್ಲಿ ಆತ ಗಂಭೀರವಾಗಿ ಗಾಯಗೊಂಡಿದ್ದು, ಆತನನ್ನ ಮಂಗಳೂರು ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮಡಿಕೇರಿ ಸಮೀಪದ ಚಟ್ನಹಳ್ಳಿಯ ಬಳಿ ನಡೆದಂತಹ ಗುಂಡಿನ ದಾಳಿಯಲ್ಲಿ ಯುವಕನೋರ್ವ ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡಿದ್ದಾನೆ. ದುಷ್ಕರ್ಮಿಗಳು ಯುವಕನ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದು, ಆತ ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡಿದ್ದಾನೆ. ಗುಂಡೇಟು ತಿಂದಂತಹ ಯುವಕನನ್ನ ಈಗ ಮಂಗಳೂರು ಖಾಸಗಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ರವಾನಿಸಲಾಗಿದೆ. ಯುವಕನ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿಯನ್ನ ನಡೆಸಿರುವಂತಹ ಘಟನೆ ಈಗ ಮಡಿಕೇರಿ ಬಳಿಯ ಚಟ್ನಹಳ್ಳಿಯಲ್ಲಿ ನಡೆದಿರುವಂತದ್ದು. ಗುಂಡೇಟು ತಿಂದಂತಹ ಯುವಕನ ಸ್ಥಿತಿ ಗಂಭೀರವಾಗಿದೆ. ಮಡಿಕೇರಿ ಸಮೀಪದ ಚಟ್ನಹಳ್ಳಿಯ ಬಳಿ ನಡೆದಂತಹ ಘಟನೆ ಇದು. ಹೆಚ್ಚಿನ ಚಿಕಿತ್ಸೆಗಾಗಿ ಗುಂಡೇಟು ತಿಂದಂತಹ ಯುವಕನನ್ನ ಮಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿರುವಂತದ್ದು. ಇತ್ತ ಕಲ್ಲು ತೂರಾಟದಲ್ಲಿ ವಿಎಚ್ಪಿ ಮುಖಂಡ ಸಾವನ್ನಪ್ಪಿದ್ರೆ, ಅತ್ತ ಮಡಿಕೇರಿಯ ಬಳಿಯ ಚಟ್ನಹಳ್ಳಿಯಲ್ಲಿ ಗುಂಡಿನ ದಾಳಿ ನಡೆದಿರುವಂತದ್ದು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಗುಂಡಿನ ದಾಳಿ ನಡೆದಿದೆ ಚಟ್ನಹಳ್ಳಿ ಬಳಿ, ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ? ಮಡಿಕೇರಿಯ ಹೊರವಲಯದ ಸಿದ್ದಾಪುರ ಗ್ರಾಮಕ್ಕೆ ತೆರಳುವಂತಹ ಈ ಒಂದು ಘಟನೆ ಸಮೀಪದಲ್ಲಿ ಈ ಒಂದು ಘಟನೆ ನಡೆದಿದೆ. ಚಟ್ನಹಳ್ಳಿ ಸಮೀಪ ಒಂದು ಘಟನೆ ನಡೆದಿದ್ದು, ಘಟನೆಯಲ್ಲಿ ಸಾವುಲ ಎಂಬ ವ್ಯಕ್ತಿಗೆ ತೀವ್ರ ಗಾಯಗಳಾಗಿದೆ. ಆತನಿಗೆ 3 ದುಷ್ಕರ್ಮಿಗಳ ಒಂದು ತಂಡ ಒಂದು ಗುಂಡಿನ ಸುರಿಮಳೆ ನೀಡಿದೆ. ಆ ಸಂದರ್ಭದಲ್ಲಿ ತೀವ್ರ ಸುತ್ತ ಆತನನ್ನ ಸ್ಥಳೀಯರು ರಕ್ಷಿಸಿ ಈಗ ಮಂಗಳೂರು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಚಿಕಿತ್ಸೆಗಾಗಿ. ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆ ಕೊಟ್ಟು ಬದುಕಿಸಿಕೊಳ್ಳುವ ಎಲ್ಲ ಪ್ರಯತ್ನಕ್ಕೆ ಮುಂದಾಗ್ತಿದೆ. ಆದ್ರೆ ಮಡಿಕೇರಿಯ ಕೇವಲ 3 ಕಿಲೋಮೀಟರ್ ಅಂತರದಲ್ಲಿ ಈ ರೀತಿ ಗುಂಡಿನ ದಾಳಿಯಾಗಿರೋದು ನಿಜಕ್ಕೂ ಖಂಡನಾದ ವಿಚಾರ ಅಂತ ಹೇಳಿ ಈಗ ಮತ್ತೊಂದು ಗುಂಪು ಈಗ ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗಿದ್ದು, ಮತ್ತಷ್ಟು ಈಗ ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಿದೆ ಅಂತ. ರವಿ, ಇದರ ಹಿನ್ನೆಲೆ ಅಂದ್ರೆ ಇದು ಯಾವ ಕಾರಣಕ್ಕಾಗಿ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಲಭ್ಯ ಆಗ್ತಿದ್ಯಾ? ಇದು ಬೆಳಿಗ್ಗೆ ನಡೆದಂತಹ ಟಿಪ್ಪು ಜಯಂತಿ ಕಾರ್ಯಕ್ರಮದಲ್ಲಿ 2 ಕೋಮಿನ ನಡುವೆ ಮುಸುಕಿನ ಗುದ್ದಾಟ ನಡೆದಿತ್ತು. ಆ ಸಂದರ್ಭದಲ್ಲಿ ಆ ಒಂದು ಘರ್ಷಣೆ ಒಬ್ಬ ವಿಐಪಿ ಮುಖಂಡನ ಹತ್ಯೆಗೆ ಕಾರಣ ಆಗಿತ್ತು. ಈ ಒಂದು ಹತ್ಯೆಗೆ ಪ್ರತೀಕಾರವಾಗಿ ಈ ಒಂದು ದಾಳಿ ನಡೆದಿದೆ ಅಂತ ಹೇಳಿ ಈಗ ಮಾಹಿತಿಗಳು ಲಭ್ಯ ಆಗ್ತದೆ. ಅಂದ್ರೆ ಈ ವಿಎಚ್ಪಿ ಮುಖಂಡನ ಸಾವಿಗೂ ಜೊತೆಗೆ ನಂತರ ಇದು ಕೂಡ 2 ಸಂಬಂಧ ಇದೆ ಅಂತೀರಿ ಹಾಗಿದ್ರೆ? ಖಂಡಿತವಾಗ್ಲೂ ಪ್ರತಿಮಾ, ಅಂತಂದ್ರೆ ಅಲ್ಲಿ ವಿಎಚ್ಪಿ ಮುಖಂಡನ ಆತನ ಮೇಲೆ ಗಂಭೀರವಾದ ಕಲ್ಲು ತೋಟ ಮಾಡಿ ಮತ್ತೆ ಆತನ ಸಾವಿಗೆ ಕಾರಣವಾದಂತ ಹಿನ್ನೆಲೆಯಲ್ಲೇ ಈಗ ಸಾವುಲ ಅಂತ ವ್ಯಕ್ತಿಯ ಮೇಲೆ ಹಲ್ಲೆ ನಡೆದಿದೆ. ಅಂದ್ರೆ ವಿಐಪಿ ದಾಳಿಗೆ ಅಂದ್ರೆ ಮುಖಂಡನ ದಾಳಿಗೆ ಪ್ರತಿಯಾಗಿ ಈ ಒಂದು ದಾಳಿ ನಡೆದಿದೆ ಅಂತ ಹೇಳಿ ಈಗ ಮಾತುಗಳು ಕೇಳಿ ಬರ್ತಿದೆ ಪ್ರತಿಮಾ. ಎಸ್, ಥ್ಯಾಂಕ್ ಯು ರವಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಯುವಕನ ಮೇಲೆ ಗುಂಡಿನ ದಾಳಿ ನಡೆದಿರುವಂತದ್ದು. ಇತ್ತ ಟಿಪ್ಪು ಜಯಂತಿಯ ವೇಳೆ ವಿಎಚ್ಪಿ ಸಂಘಟನಾ ಕಾರ್ಯದರ್ಶಿ ಪುಟ್ಟಪ್ಪ ಸಾವನ್ನಪ್ಪಿದ್ರೆ, ಅತ್ತ ಮಡಿಕೇರಿಯ ಸಮೀಪದಲ್ಲಿರುವಂತಹ ಚಟ್ನಹಳ್ಳಿಯಲ್ಲಿ ಯುವಕನ ಮೇಲೆ ಗುಂಡಿನ ದಾಳಿ ನಡೆದಿರುವಂತದ್ದು. ಸಂದರ್ಭದಲ್ಲಿ ಗಾಯಗೊಂಡಂತಹ ಯುವಕನನ್ನ ಮಂಗಳೂರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ ಆ ಯುವಕನ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿಯನ್ನ ನಡೆಸಿರುವಂತದ್ದು. ಟಿಪ್ಪು ಜಯಂತಿಯ ಗಲಾಟೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆ ಮಡಿಕೇರಿಯಲ್ಲಿ ಟಿಪ್ಪು ಜಯಂತಿ ವೇಳೆ ಘರ್ಷಣೆ ಸಂಭವಿಸಿದ್ದು, ಇನ್ನು ಈ ಕುರಿತು ಮಾತನಾಡಲಿಕ್ಕೆ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಮಡಿಕೇರಿಯ ಈ ಘಟನೆಯ ಬಗ್ಗೆ ಏನಂತೀರಿ?
ಬಹಳನೇ ನೋವಿನ ಸಂಗತಿ ಇದು. ಹ್ಮ್ ಈ ಜನಗಳ ವಿಚಾರಧಾರೆ ಯಾವತ್ತು ಬದಲಾವಣೆ ಆಗ್ಬಹುದು. ಹ್ಮ್ ಇವರು ಎಷ್ಟು ಶತಮಾನಗಳ ಕೊಳೆ ತುಂಬಿಕೊಂಡಿರೋದು, ಆ ಕೊಳೆಯನ್ನ ತೆಗೆಯೋದೇ ಇಲ್ವಲ್ಲ ತಲೆಯಿಂದ. ಹ್ಮ್ ಈ ಎಲ್ಲಾ ರೀತಿಯ ಬಹುಸಂಸ್ಕೃತಿಯ ಜನ ಇರುವಂತಹ ಈ ದೇಶದಲ್ಲಿ ಹ್ಮ್ ಬಹಳ ಸೌಜನ್ಯತೆಯಿಂದ, ಸೌಹಾರ್ದತೆಯಿಂದ, ಸೋದರತ್ವದಿಂದ ಬದುಕುವಂತ ಈ ಸಂದರ್ಭದಲ್ಲಿ ಹ್ಮ್ ಇಷ್ಟೆಲ್ಲ ಗಲಾಟೆ ಎಬ್ಬಿಸಿ ಹ್ಮ್ ಟಿಪ್ಪು ಸುಲ್ತಾನ್ ಅನ್ನುವಂತ ಒಬ್ಬ ಮನುಷ್ಯ ಇದ್ದ, ಎಲ್ಲರಲ್ಲೂ ಇರುವಂತ ದೌರ್ಬಲ್ಯ ಅವರಲ್ಲೂ ಇತ್ತು, ಎಲ್ಲರಲ್ಲೂ ಇರುವಂತ ಒಂದು ಹ್ಮ್ ರಾಜ್ಯದ ಬಗ್ಗೆ ಒಂದು ಮೋಹ ಮತ್ತು ಜನಗಳನ್ನ ಕಾಪಾಡ್ಬೇಕನ್ನುವಂಥದ್ದು, ತನ್ನ ಧರ್ಮದ ಬಗ್ಗೆ, ಇತರ ಧರ್ಮದ ಬಗ್ಗೆ ಸಹಿಷ್ಣುತೆ, ಇವೆಲ್ಲ ಕೂಡ ಇತ್ತು. ಒಳ್ಳೇದು ಕೆಟ್ಟದ್ದು ಇದ್ದೇ ಇರ್ತವೆ. ಅಂತದ್ರಲ್ಲಿ ಯಾವ ಕಾಲದಲ್ಲಿ ಏನಾಯ್ತು ಅನ್ನೋದನ್ನ ಯಾವುದೋ ಒಂದು ಹಿಡ್ಕೊಂಡು ಈ ಜನ ಇಷ್ಟೆಲ್ಲ ದುರಂತಕ್ಕೆ ಕಾರಣ ಆಗ್ತಾ ಇದಾರಲ್ಲ, ಜನಗಳ ಮನಸ್ಸಿನ ಶಾಂತಿಯನ್ನ ಕದಡ್ತಾ ಇದಾರಲ್ಲ, ಇದು ಬಹಳನೇ ನೋವಿನ ಸಂಗತಿ. ಸರ್ಕಾರ ಕೂಡಲೇ ಇಂಥ ಜನಗಳನ್ನ ಬಂಧಿಸ್ಬೇಕು. ಒಂದು ಕಡೆ ಟಿಪ್ಪು ಜಯಂತಿ ಆಚರಣೆ ವಿಷಯ ಬಂದಾಕ್ಷಣ ಲಲಿತಾ ಅವರೇ, ಅದ್ರ ಬಗ್ಗೆ ವಿರೋಧ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕಾರ್ಯವನ್ನ ಮಾಡಬೇಕಾಗಿತ್ತ ಸರ್ಕಾರ ಅಂತ? ವಿಶ್ವಾಸಕ್ಕೆ ತಗೊಳ್ಳುವಂತಹ ಕಾರ್ಯವನ್ನು ಖಂಡಿತ ಮಾಡ್ಬೇಕು. ಆದ್ರೆ ನನಗನ್ಸತ್ತೆ ವಿಶ್ವಾಸಕ್ಕೆ ತಗೊಳಕ್ಕೂ ಅವ್ರು ಯೋಗ್ಯರಲ್ಲ, ವಿಶ್ವಾಸಕ್ಕೆ ಬರಲ್ಲ ಅವರು. ಯಾಕೆಂದ್ರೆ ಇಷ್ಟೆಲ್ಲ ಲೇಖನಗಳು ಬರ್ತವೆ, ಇಷ್ಟೆಲ್ಲ ಜನ ಹೇಳ್ತಿರ್ತಾರೆ, ಅವುಗಳನ್ನೆಲ್ಲ ಕೇಳಿ ಅವ್ರು ಬದಲಾವಣೆ ಆಗೋದಾದ್ರೆ ಖಂಡಿತ ಆಗಬಹುದಾಗಿತ್ತು. ತಾವ್ ಏನ್ ಹೇಳ್ತಾರೋ ಅದಕ್ಕೆ ಅಷ್ಟು ಗಟ್ಟಿಯಾಗಿ ಪಟ್ಟಿಡಿತಾರ ಅವರು. ಯಾವ ಒಂದು ಸತ್ಯವನ್ನು ಕೂಡ ಅವರು ತಿಳ್ಕೊಂಡು ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೆ. ಅಂತ ಜನಗಳಿಗೆ ಸರ್ಕಾರ ಏನೂ ಕೂಡ ಹೇಳಕ್ ಆಗೋಲ್ವೇನೋ ಅಂತ ನನ್ಗನ್ಸುತ್ತೆ. ಅಲ್ಲ, ಈಗ ಈ ಘಟನೆ ಸಂಭವಿಸಿಬಿಟ್ಟಿದೆ, ಪರಿಸ್ಥಿತಿ ಕೈಮೀರದಂತೆ ನೋಡ್ಕೊಳ್ಳಿಕ್ಕೆ ಯಾವ ರೀತಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ ಮಾಜಿ ಸಚಿವೆಯಾಗಿ ತಾವು ಹೇಳೋದಾದ್ರೆ? ಈ ಸಂದರ್ಭದಲ್ಲಿ ಬಹಳ ವಿವೇಕದಿಂದ ಅವರು ನಡ್ಕೋಬೇಕಾಗಿದೆ ಸರ್ಕಾರ. ಇದನ್ನ ಹೆಚ್ಚು ಮಾಡಕ್ ಹೋಗ್ಲಾರ್ದೇನೆ ಆದಷ್ಟು ಆರಿಸೋದಕ್ಕೆ ನೋಡ್ಬೇಕು. ಬೆಂಕಿ ಹೊತ್ತಿದ್ರಲ್ಲಿ ಇನ್ನೊಂಚೂರು ಏನಾದ್ರು ಸುರಿಯೋದಕ್ಕಿಂತ ಆ ಬೆಂಕಿಯನ್ನ ಆರಿಸುವಂತ ಕೆಲಸ ಆಗ್ಬೇಕು. ಇದರಿಂದ ಪ್ರಾಣಹಾನಿ, ಮಾನಹಾನಿ, ಜನಗಳ ಮನಸ್ಸಿನ ಶಾಂತಿಗೆ ಧಕ್ಕೆ ಬರುವಂತದ್ದೆಲ್ಲ ಆಗ್ತಾ ಇದೆ. ಆದ್ರಿಂದ ಆ ಭಾಗದ ಶಾಸಕರು, ಆ ಭಾಗದ ಉಸ್ತುವಾರಿ ಸಚಿವರು ಮತ್ತು ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಅವರೆಲ್ಲ ಸೇರಿ ಒಂದು ಉದಾರ ಮನಸ್ಸಿನಿಂದ ಆ ರೀತಿಯ ವಿಷಯವನ್ನ ತಿಳಿಸ್ಬೇಕಾಗಿದೆ ಅವರಿಗೆ. ಯಾಕಂದ್ರೆ ಮನಸ್ಸಿನ ಆಲೋಚನೆ ಬದಲಾವಣೆ ಆಗ್ಲಾರ್ದೇನೆ ಆ ಮನಸ್ಸಿನಲ್ಲಿರುವಂತಹ ಮಬ್ಬು ಹೋಗಲ್ಲ, ಅದು ಹೆಚ್ಚೆಚ್ಚೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಏನಾದ್ರೂ ಮಾಡಿ ಅಂತ ಒಂದು ತಿಳುವಳಿಕೆ ಕೊಟ್ಟು ನಾವು ಯಾರ ಪರವಾಗಿ, ಎಲ್ಲರ ಪರವಾಗಿದ್ದೇವೆ, ಒಬ್ಬರ ಪರವಾಗಿ ಇಲ್ಲ ಅನ್ನೋದನ್ನ ಸರ್ಕಾರ ತೋರಿಸ್ಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್ ಲಲಿತಾ ನಾಯಕ್ ಅವರು ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ. ಈ ಕುರಿತು ಇನ್ನಷ್ಟು ಮಾಹಿತಿ ಹೊತ್ತು ವಾಪಸ್ ಆಗ್ತೀನಿ ಒಂದು ಪುಟ್ಟ ವಿರಾಮದ ನಂತರ.